ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆ ಚಿಕನ್ ರೆಸಿಪಿನ ಹೇಳ್ಕೊಡ್ತೀನಿ. ನೋಡಿರಿ, ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸೊ ಈ ಥರ ಬರುತ್ತೆ ಇದು ಚಿಕನ್ನು. ಈ ಚಿಕನ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿರಿ, ಒಳ್ಳೆ ಜ್ಯೂಸಿ ಆಗಿರೋಂತಹ ಮತ್ತು ಸ್ಪೈಸಿನೂ ಆಗಿರುತ್ತೆ ಸ್ವಲ್ಪ. ನೋಡಿರಿ ಎಷ್ಟು ಜ್ಯೂಸಿಯಾಗಿದೆ ಅಂತಂದರೆ, ಇದನ್ನು ಯಾವ ಮೆಥಡಲ್ಲಿ ಮಾಡಿದ್ರೆ ಎಷ್ಟು ಜ್ಯೂಸಿಯಾಗಿ ಬರುತ್ತೆ. ಕೆಲವರು ಮಾಡಿದಾಗ ಏನಾಗುತ್ತೆ ಅಂದರೆ ಅದೊಂದು ಸ್ವಲ್ಪ ಬ್ರೆಡ್ ಟೈಪಲ್ಲಿ ಚೆನ್ನಾಗಿ ಬರೋದಿಲ್ಲ, ಅದು ಅಷ್ಟೊಂದು ಜ್ಯೂಸಿಯಾಗಿರಲ್ಲ. ಒಳಗಡೆ ಎಲ್ಲ ಚಿಕನ್ ಒಳಗಡೆ ಎಲ್ಲ ರಸ ಎಲ್ಲ ಇಳ್ಕೊಂಡಿರಲ್ಲ. ಸೊ ಈ ಥರ ಚಿಕನ್ನ ಯಾವ ಥರ ಮಾಡೋದು, ನನ್ನ ಮೆಥಡಲ್ಲಿ ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಬೇರೆ ಬೇರೆ ಥರ ಮಾಡ್ಬೋದು ಅನಿಸುತ್ತೆ. ಬಟ್ ನೋಡಿ, ಈ ಥರ ಚಿಕನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅನ್ನೋದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತು ಇದು ಚಿಕನ್ ಇದೆಯಲ್ಲ, ಇದು ನಾವು ಇದಕ್ಕೆ ಸ್ವಲ್ಪ ನಾವು ಮೆಷರ್ಮೆಂಟಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಗಟ್ಟಿಗೂ ಮಾಡ್ಕೊಬೋದು, ತೆಳ್ಳಗೂ ಮಾಡ್ಕೊಬೋದು. ನೋಡಿ, ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಈ ಅರ್ಧ ಕೆ ಜಿ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಮಸಾಲ ಪುಡಿ, ಮತ್ತು ಅದಕ್ಕೆ ಸ್ವಲ್ಪ ಅಜ್ವಾನ, ಮತ್ತು ಸ್ವಲ್ಪ ಮೊಸರು, ಮತ್ತು ಒಂದು ಸ್ವಲ್ಪ ಉಪ್ಪು, ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು, ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫಸ್ಟ್ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಅಂದರೆ ಅದನ್ನು ಕಲಿಸ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ಇದು ಮೇಯ್ನ್ ಮುಖ್ಯವಾಗಿರೋಂಥ ಅಂಶ. ಫಸ್ಟೇ ನಾವು ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನಮಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಚೆನ್ನಾಗಿ ಅದು ಟೇಸ್ಟು ಒಳಗಡೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಸಪ್ರೇಟಾಗಿ ಉಳ್ಕೊಳುತ್ತೆ. ಸೊ ನಮಗೆ ಬರೀ ಸಾಂಬಾರಿಗೆ ಮಸಾಲದೊಳಗೆ ಚಿಕನ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಇರೋಲ್ಲ, ಅದು ಸಪ್ಪೆ ಅನಿಸ್ತಾ ಇರುತ್ತೆ, ಒಂಥರ ಬ್ರೆಡ್ ಥರ ಇರುತ್ತೆ ನೋಡಿ. ಅದಕ್ಕೆ ಅದು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 2 ಈರುಳ್ಳಿನ ಹುರಿದಿರೋದನ್ನು ನಾನು ರುಬ್ಬಕ್ಕೆ ಎಣ್ಣೆಯಲ್ಲಿ ಹಾಕಿ ಹುರಿದಿದ್ದೀನಿ ಫಸ್ಟೇನೆ. ಸೊ ಹುರಿದಿರೋ ಅಂಥ ಈರುಳ್ಳಿನ ಅದಕ್ಕೆ ಹಾಕ್ಕೋಬೇಕು ನಾವು. ಅದ್ರ ಜೊತೆ ಸ್ವಲ್ಪ ಕಾಯಿನ, ಒಂದು ಅರ್ಧ ಉಳ್ಳಷ್ಟು ಕಾಯಿನ ಹಾಕ್ಕೋಬೇಕು. ಮತ್ತು 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಮಸಾಲ ಪುಡಿನ ಅದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ. ಇದಕ್ಕೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಮತ್ತು ಬೇರೆ ಬೇರೆ ಪದಾರ್ಥಗಳನ್ನ ಹಾಕ್ತಾರೆ. ನಾನು ಇದಕ್ಕೆ ಹಾಕ್ತಾಯಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಸಾಲ ಪುಡಿ ಏನಿದೆ ಅಲ್ಲ, ಅದರಲ್ಲೇ ಮ್ಯಾರಿನೇಟ್ ಮಾಡೋಕೆ ಹಾಕಿರೋದು ಮತ್ತು ಇದಕ್ಕೆ ರುಬ್ಬಕ್ಕೆ ಹಾಕ್ತಾ ಇರೋದು, ಅದರಲ್ಲೇ ಎಲ್ಲದನ್ನು, ಅದು ನಾನ್ ವೆಜ್ಗೆ ಅಂತಲೇ ಸ್ಪೆಷಲಾಗಿ ಮಾಡಿರೋ ಅಂಥ ಒಂದು ಮಸಾಲ ಪೌಡರ್ ಆಗಿರೋದ್ರಿಂದ ಸೊ ಅದಕ್ಕೇನು ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಹಾಕೋದು. ಬಟ್ ನಾನು ಅದನ್ನು ಅಷ್ಟುನು ಏನು ಚಿಕನ್ಗೆ ಹಾಕೋ ಅಂಥ ಎಲ್ಲ ಪದಾರ್ಥಗಳನ್ನು ಒಗ್ಗರಣೆಗೆ ಹಾಕ್ತೀನಿ. ಅದು ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಯಾವ್ಯಾವ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಎಲೆ, 1 ಹೂವು, ಮತ್ತು ಚಕ್ಕೆ ಲವಂಗ, 2 ಏಲಕ್ಕಿ, ಮತ್ತು ಒಂದಷ್ಟು ಮೊಗ್ಗು, ಮತ್ತು 4ರಿಂದ 5 ಮೆಣಸು ಕಾಳನ್ನು ಅದಕ್ಕೆ ಹಾಕ್ತೀನಿ. ನೋಡಿರಿ, ಇವಾಗ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ, ನೀವು ಎಣ್ಣೆ ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಸೊ ಅದಕ್ಕೆ ಮೊದಲು ನಾನು ಪುದೀನ ಸೊಪ್ಪನ್ನು ಹಾಕ್ತೀನಿ. ಪುದೀನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಆಚೆ ಕಡೆ ಹೋಗುತ್ತೆ, ಮತ್ತು ಕಹಿನ ಅದು ಎಣ್ಣೆಲಿ ಬೇಯೋದ್ರಿಂದ ಅದರದ್ದು ಕಹಿನ ಅದು ಕಡಿಮೆ ಮಾಡುತ್ತೆ. ಸೊ ಇದು ಚೆನ್ನಾಗಿ ಹುರಿಬೇಕು ನೋಡಿ. ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ನಾನು ತೋರಿಸಿದ್ನಲ್ಲ ಮಸಾಲ ಐಟಮು, ಆ ಐಟಮ್ನ ಇದಕ್ಕೆ ನಾವು ಹಾಕಬೇಕಾಗುತ್ತೆ. ಆ ಐಟಮ್ನ ಹಾಕಿದ ಅದು ಚೆನ್ನಾಗಿ ಅನಿಸುತ್ತೆ. ಅದು ಒಂದು ಸ್ವಲ್ಪ ಟೇಸ್ಟು ಮಾಮೂಲಿ ರುಬ್ಬಕ್ಕಾಗೋದಕ್ಕಿಂತ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ರುಬ್ಬಿಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀನಿ. ಅದು ಒಂದು 5 ಮಿನಿಟ್ಸು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೇಯ್ದಾಗ ಏನಾಗುತ್ತೆ, ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟಿನೂ ಬರುತ್ತೆ. ನೋಡಿರಿ, ಅದನ್ನು ರುಬ್ಬಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದನ್ನು ಒಂದು 5ರಿಂದ 10 ನಿಮಿಷ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಾಗ ಏನಾಗುತ್ತೆ, ನಮಗೆ ಒಳ್ಳೆಯ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಚಿಕನ್ನು ಸಹಿತ ಜ್ಯೂಸಿಯಾಗಿ ಬರುತ್ತೆ. ತುಪ್ಪದಲ್ಲಾದರೂ ಹುರ್ಕೊಳ್ಳಿ, ಎಣ್ಣೆಯಲ್ಲಾದರೂ ಹುರ್ಕೊಳ್ಳಿ. ನಾವು ರುಬ್ಬಿಟ್ಕೊಂಡಿರೋದನ್ನ ಯಾವುದೇ ಸಾಂಬಾರು ಮಾಡಬೇಕು ಅಂದ್ರೂ ಅದನ್ನು ಎಣ್ಣೆಯಲ್ಲಿ ಹುರಿದ್ರೇ ಅದು ಟೇಸ್ಟು ಚೆನ್ನಾಗಿ ಅನಿಸೋದು. ಸೊ ನೋಡಿ, ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ನೀರು ಮೆಜರ್ಮೆಂಟ್ ಏನಿದೆ ನಿಮಗೆ, ಈಗ ನಾನು ಸ್ವಲ್ಪ ನಮ್ಮ ಮನೇಲಿ ಕಡಿಮೆ ಜನ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀನಿ. ನಿಮಗೆ ಪ್ರಮಾಣ ಜಾಸ್ತಿ ಬೇಕು
ಚಿಕನ್ಗೆ ನಮಗೆ ಸಾಂಬಾರು ಥರ ಬೇಕು ಅಥವಾ ಇನ್ನೊಂದು ಥರ ಬೇಕು, ನಮಗೆ ಒಂದು 5-6 ಜನಕ್ಕೆ ಬೇಕಾಗುತ್ತೆ ಸಾಂಬಾರು, ನಮಗೆ ಬೆಳಗ್ಗೆ 2 ಟೈಮಿಗೆ ಬೇಕು, ಆ ಥರ ಏನಾರು ಬೇಕಂದರೆ ನೀವು ಅದಕ್ಕೆ ನೀರು ಜಾಸ್ತಿ ಹಾಕೋಬೋದು. ಸೊ ನೋಡಿ, ನಾನಿವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ನು ಇವಾಗ ಚೆನ್ನಾಗಿ ಅದರಲ್ಲಿ ಮಸಾಲ, ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದೂ ಇಳ್ಕೊಂಡಿದೆ. ಅದಕ್ಕೆ ಸಖತ್ತಾಗಿ ಚೆನ್ನಾಗಿ ಆಗುತ್ತೆ, ಟೇಸ್ಟಿನೂ ಬರುತ್ತೆ. ನೋಡಿ ಇವಾಗ ನಾವು ಸಪ್ಪೆ ಅನಿಸೋದೇ ಇಲ್ಲ ಅದು, ಯಾಕೆಂದರೆ ಅದ್ರ ಆಲ್ರೆಡಿ ಒಂದು 10 to 20 ಮಿನಿಟ್ಸು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅದು. ಸೊ ಅದನ್ನು ಇವಾಗ ಎಣ್ಣೆ ಮತ್ತು ಮಸಾಲೆ ರುಬ್ಬಿರ್ತೀವಲ್ವ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿದಾಗ ಸಖತ್ತು ಜ್ಯೂಸಿಯಾಗಿ ಬರುತ್ತೆ. ಇವಾಗ ನಮ್ಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಉಪ್ಪೊಂದು ಇದಕ್ಕೆ ಹಾಕಿರಲ್ಲ, ಲಾಸ್ಟಿಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ನೀರನ್ನು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಹಾಕೊಳ್ರಿ. ನೋಡಿರಿ, ಇಷ್ಟೇ ನೀವು ಗಟ್ಟಿಗೆ ಮಾಡಿಕೊಂಡ್ರೆ ಅದು ಒಂಥರ ಚಿಕನ್ ಸುಕ್ಕ ಥರ ಆಗುತ್ತೆ. ನೀವು ಇಷ್ಟಕ್ಕೆ ಬಿಟ್ಕೊಂಡ್ರೆ, ಇಷ್ಟರಲ್ಲೇ ಬೇಯಿಸ್ಬಿಟ್ರೆ ಇದು ಚಿಕನ್ ಸುಕ್ಕ ಟೈಪೇ ಆಗಿಬಿಡುತ್ತೆ. ನೋಡಿ, ನೋಡೋದಕ್ಕೆ ಸುಕ್ಕ ಥರ ಕಾಣಿಸ್ತೈತೆ, ಬಟ್ ಇದು ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೀನಿ ನಾನು. ಅದಕ್ಕೆ ಇಷ್ಟೇ ಇರುತ್ತೆ ಗ್ರೇವಿ, ಇದಕ್ಕಿಂತ ಜಾಸ್ತಿ ನಾನು ನೀರು ಹಾಕೋಕ್ಕೆ ಹೋಗಲ್ಲ. ಮತ್ತು ಬೇಯಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋತೀನಿ ಅಷ್ಟೇನೆ, ಬಟ್ ಜಾಸ್ತಿ ಹಾಕಲ್ಲ. ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮಗಿನ್ನೂ ಕಲರ್ ಬೇಕು ಅಂತಂದರೆ ಅದಕ್ಕೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರನ್ನ ಸ್ವಲ್ಪ ಇಟ್ಕೊಂಡ್ರೆ ಅದಿನ್ನೂ ಸ್ವಲ್ಪ ರೆಡಿಶ್ ಆಗಿ ಬರುತ್ತೆ. ಇದು ನಾನು ಮಾಮೂಲಿ ಖಾರದ ಮೆಣಸಿನ್ಕಾಯಿ ಹಾಕಿ ಮಾಡಿರೋದ್ರಿಂದ ಅಷ್ಟು ಕಲರು ಕಾಣಿಸೋದಿಲ್ಲ. ನೀವು ಕಲರ್ ಬೇಕು ಅಂತಂದರೆ ಕಲರ್ ಮೆಣಸಿನ್ಕಾಯಿನ ಹಾಕೋಬಹುದು. ನೋಡಿರಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಸಾಕು ಅದು ಬೇಯೋದಕ್ಕೆ. ಇದು ಯಾಕೆಂದರೆ ಇದ್ರ ಕೋಳಿ ಆಗಿರೋದ್ರಿಂದ, ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು 10 to 20 ಮಿನಿಟ್ಸು ಇಷ್ಟೇ ನೀರಲ್ಲಿ ನೀವು ಬೇಯೋದನ್ನು ನೋಡಬಹುದು. ಒಂದು 10 ಮಿನಿಟ್ಸು ಇದನ್ನು ಬೇಯೋದಕ್ಕೆ ಇಡೋಣ. ನೋಡಿ ಇವಾಗ 10 ಮಿನಿಟ್ಸ್ ಆಗಿದೆ. ನೋಡಿರಿ ಎಷ್ಟು ಸೂಪರಾಗಿರೋ ಅಂಥ ಒಳ್ಳೆ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಸುಕ್ಕ ಆಗುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚಿಕನ್ ಸಾಂಬಾರು ಥರ ಆಗುತ್ತೆ. ಇದನ್ನು ಮುದ್ದೆಗೂ ಮಾಡ್ಕೋಬೋದು, ಚಪಾತಿಗೆ ಮಾಡ್ಕೋಬೋದು, ಮತ್ತು ಎಲ್ಲದಕ್ಕೂ ಇದು ಆಲ್ ಇನ್ ಒನ್ ಚಿಕನ್ ಅಂತ ಹೇಳ್ಬೋದು. ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.